ನಮಸ್ಕಾರ ರೀಪ್ಪ. ಏನು ಹೊಡೆದ್ರಿ ಅಲ್ಲ ತಿಂಡಿ ಮ್ಯಾಚ್ ಬಿಡ್ರಿಪ್ಪ. ನಿನ್ನೆ RCB CSK ಮ್ಯಾಚ್ ನೋಡಬೇಕ್ರಿ. ಮ್ಯಾಚ್ ಅಂಕರು ನೋಡ ಹೆಚ್ಚು ಹೊಡೆದ್ರಿ. ಮುಟ್ಟ ನೋಡ್ಕೊಂಡಂಗೆ ಹೊಡೆದ್ರು ನೋಡ್ರಿ CSKದವ್ರಿಗೆ RCBದವ್ರೆ. ಆದರೂ ಬ್ಯಾಟಿಂಗ್ ಮಸ್ತ್ ರೀ ಇರ್ಬೋದು ರೀ. ನಮ್ಮ ಕೊಹ್ಲಿ ನಿನ್ನೆ ಸ್ವಲ್ಪ ಸ್ಲೋ ಆಡಿದ, ಟೆಸ್ಟ್ನಂಗೆ ಆಡ್ದಂಗೆ ಆಡಿದ. 30 ಬಾಲಿಗೆ 30 ರನ್ ಹೊಡೆದಂಗೆ ಕರಿ. ಆದ್ರೆ ಅವ ಇದ್ದಿದ್ದಿಲ್ಲ ಅಂದ್ರೆ ನೋಡ ಏನು ಗೆಲ್ತಿದ್ರಿ. ಮತ್ತು ಬಂದಾರಿ ಇವ ಸಾಲ್ಟ್ ಬಂದಾರಿ. ಸಾಲ್ಟ್ ಅಂಕರು ಏನು ಬಾಲರ್ನ ಏನು ಉಳಿಸ್ಲಿಲ್ಲ ನೋಡ್ರಿ. ಅವನು ನೋಡ ಮುಟ್ಟು ನೋಡ್ಕೊಂಡು ಹಂಗೆ ಹೊಡೆದಾರ್ರಿ. ಮತ್ತು ಅವ ಸ್ವಲ್ಪ ಹಿಂದೆ MSD ಅವ್ರಂಕರು ಸ್ಟಂಪಿಂಗ್ ಅವ್ರು ಮಸ್ತ್ ಇದ್ರಿ. ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ನಾವು. ಇನ್ನೊಂದು ಬೇರೆದ್ದೆ ಹಂಗೆ ಸ್ಟಂಪಿಂಗ್ ಬರೀ ಹಿಂಗೆ ಕಾಲು ತೆಗೆದ್ರೆ ಫಡ್ಡನ್ನು ಹೊಡೆದ ಬಿಟ್ರು ನೋಡ್ರಿಪ್ಪ. ಮಸ್ತ್ ಹಚ್ಚಿದ್ರಿ ಸ್ಟಂಪ್. ಅವ್ರು ಅದಕ್ಕೆ ಹೆಸರುವಾಸಿ ರೀ. ಮತ್ತು ಅವ್ರ ಬಗ್ಗೆ ಏನು ಹೇಳ್ಬೇಕ್ರಿ ನಿಮ್ಗೆ ಅದನ್ನ ಹೇಳ್ರಿ ನೀವು. MSD ಅವ್ರಿಗಂಕರು ಹ್ಯಾಟ್ಸ್ ಆಫ್ ರೀ ಅವನು. ಫಿಲ್ ಸಾಲ್ಟ್ ನೆಕ್ಸ್ಟ್ ಬಂದ ನೋಡ್ರಿ. ನಮ್ಮ ಕರ್ನಾಟಕದ ಹುಲಿ ದೇವದತ್ ಪಡಿಕಲ್ ಅವನು ಬಂದ ಒಂದೆರಡು ಹಂಗೆ ಹೊಡೆದಂಗೆ ಮಾಡಿದಾರಿ. ಆಮೇಲೆ ಅವಂಗೂ ಸ್ವಲ್ಪ ಏನಾದ್ನ ಹೋಗ್ಬಿಟ್ಟಾರಿಪ್ಪ. ಅವನು ಸ್ವಲ್ಪ ತಾಡಿ ಕ್ಯಾಚ್ ಕೊಟ್ಟು ಹೋಗ್ಬಿಟ್ಟ. ದೇವದತ್ ಪಡಿಕಲ್ ನೆಕ್ಸ್ಟ್ ನಮ್ಮ RCB ನಾಯಕ ಆದಂಥ ರಜತ್ ಪತಿದಾರ್ ಬಂದ ನೋಡ್ರಿ. ಬಂದ 4-5 ಸಲ ಏನು ಕ್ಯಾಚ್ ಕೊಟ್ಟಾರಿ. ಅವನೊಂದು ಒಬ್ರು ಹಿಡಿಯೋಕ್ಕಾಗಿಲ್ಲ ರೀ ಅವ್ರಿಗೆ. ಏನು ಹಿಡಿದ್ರೆ ಕ್ಯಾಚ್ ಅವನೊಂದು ಆಟ ಕಪ್ಪು ಹಿಡಿಯತ್ತಾರಿ. ಕಪ್ಪು ಆಟ ಆಡತ್ತಾರ ಇಲ್ಲಿ. ಕಪ್ಪು ಹಿಡಿಯೋ ಆಟ ಏನಾಟ ಕಲಿಸ್ಬೇಕ್ರಿ. ಫೀಲ್ಡಿಂಗ್ ಮಾಡೋದು ಇನ್ನೊಂದು ಸ್ವಲ್ಪ ಕರ್ಕೊಂಡೋಗಿ ಟ್ರೈನಿಂಗ್ ಕೊಡ್ಬೇಕ್ರಿ ಅವ್ರಿಗೆ. ಏನು ಚಾನ್ಸ್ ಕೊಟ್ರಲ್ರಿ. ಚಾನ್ಸ್ ಕೊಟ್ಟರೆ ನಮ್ಮ ಹುಲಿ ಎತ್ತು ನೋಡ್ರಿ. ಅವನು ಹಂಗೆ ಹೊಡ್ಕೊಂತ ಬೌಂಡ್ರಿ 6 ಹೊಡ್ಕೊಂತ ಹಾಫ್ ಸೆಂಚುರಿ ಮಾಡಿ ಫುಲ್ ಮ್ಯಾಚ್ ನಮ್ಮ ಕೈಯಾಗ ತಂದು ಕೊಟ್ಬಿಟ್ಟಾರ್ರಿ. ಆಮೇಲೆ ಹಂಗೆ ಹೊಡೆದು ಒಂದು ಎಷ್ಟಂತ ಹೊಡಿತಾನೆ ರೀ. ಲಾಸ್ಟ್ನಾಗ ಹಂಗೂ ಸುಸ್ತಾಗಿ ಸುಮ್ಮನೆ ವಿಕೆಟ್ ಆಫೀಸಿಗೆ ಹೋಗ್ಬಿಟ್ಟಾರ್ರಿ ಅವ. ರಜತ್ ಪಟ್ಟಿದಾರ್ ನೆಕ್ಸ್ಟ್ ಬಂದಾರಿ ನಮ್ಮ ಲಿವಿಂಗ್ಸ್ಟನ್. ಅವ ಬಂದು ಹಂಗೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೊಡೆದಂಗೆ ಮಾಡಿ ಅವನು ಲಾಸ್ಟ್ನಾಗ ವಿಕೆಟ್ ಆಫೀಸ್ ಹೋಗ್ಬಿಟ್ಟಾರ್ರಿ. ಅವ್ನು ನೆಕ್ಸ್ಟ್ ಬಂದಂಥ ಜಿತೇಶ್ ಶರ್ಮಾ ರೀ. ಅವನು ಒಂದು ಸ್ವಲ್ಪ ಹಂಗೆ ಟಕ್ಕು ಟುಕ್ಕು ಮಾಡ್ದಂಗೆ ಮಾಡಿ ಲಾಸ್ಟ್ನಾಗ ಅವನು ಹೋಗ್ಬಿಟ್ಟಾರಿ. ಹೊಡೆದ ವಿಕೆಟ್ ಆಫೀಸ್ ಹೋಗ್ಬಿಟ್ಟಾರಿ. ಅವ್ನು ನೆಕ್ಸ್ಟ್ ಬಂದಂಥ ಟೀಮ್ ಡೇವಿಡ್. ಅವನ ಬಗ್ಗೆ ಹಂಗ್ರು ಹೇಳಬೇಕ್ರಿ. ಸ್ವಲ್ಪ ಹಂಗೆ ಬಂದು 1-2 ಬಾಲ್ ತಿಂದಂಗೆ ಮಾಡಿದಾರಿ. ಆಮೇಲೆ ಸ್ಟಾರ್ಟ್ ಮಾಡಿದ ನೋಡ್ರಿ ಎತ್ತಾಗ ಲಾಸ್ಟ್ನೇ ಓವರ್. ಬೌಂಡ್ರಿ 6 ಕಂಟಿನ್ಯೂ 6 ಹೊಡೆದ ನೋಡ್ರಿ. CSKದವ್ರಿಗೆ ಹಂಗೆ ಕೈಕಾಲೆಲ್ಲ ನಡಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ರೀ. ಅವನು ಹಂಗೆ ವೈಡ್ ಹಾಕೊಂತ ಹೊಂಟ್ಬಿಟ್ಟಾರ್ರಿ ಅವ. ಆಮೇಲೆ ಲಾಸ್ಟ್ನಾಗ ಒಂದು ಬಾಲ್ ಇತ್ತು ಮುಗಿಸ್ಬಿಟ್ಟಾರಿ ಹೊಡೆದು. ಅದನ್ನೊಂದು ಇಷ್ಟು ಅನ್ನೋದ್ರಾಗೆ ನಮ್ಮ RCBದವ್ರು ಹೊಡಿಬಟ್ಟ ಆಟ ಆಡಿ 7 ವಿಕೆಟ್ ಕಳ್ಕೊಂಡು 197 ಮಾಡಾಕಾತ್ರಿ ಲಾಸ್ಟ್ನಾಗ. ಮುಂದೆ ಇದನ್ನು ಚೇಸ್ ಮಾಡ್ತಾರೆ ಅಂತೇಳಿ CSKದವ್ರು ಬಂದ್ರಿ. ಬಂದು ಕೊಟ್ಟಾಗ 1 ಓವರ್ ಆಗತ್ತೆ. ಈಗ ನೆಕ್ಸ್ಟ್ ಓವರ್ 2 ವಿಕೆಟ್ ಧಾಂಡ್ ಅಂತ ತೆಗೆದು ಬಿಟ್ರಿ ಅವನು ನಡ. ಹಿಂಗೇನು 2 ವಿಕೆಟ್ ಹೋದು ಅನ್ನೋದ್ರಾಗೆ ಅವ್ರಿಗೆ ಬುಡಕ್ಕೆ ಬೆಂಕಿ ಹತ್ತೆ ಬಿಡ್ತೀರಿ. ಅದ್ರ ಸಂಬಂಧ ಇವ ರಚಿನ್ ರವೀಂದ್ರ ನಮ್ಮ ಕೊಹ್ಲಿ ಹಂಗೆ ಅವನು ಸ್ಟಾರ್ಟ್ ಮಾಡಿದಾರೆ. ಹಂಗೆ ಟಕ್ಕು ಟುಕ್ಕು ಆಡ್ಕೊಂತ ಒಂದು 30-32 ರನ್ ಮಟ್ಟ ಬಂದಾರಿ. ಮುಂದೆ ಅವನು ವಿಕೆಟ್ ಒಪ್ಪಿಸ್ಬಿಟ್ಟ. CSKದವ್ರ ಬಗ್ಗೆ ಹೇಳ್ಬೇಕಂದ್ರೆ ಯಾರು ಏನು ನೆಟ್ಟಾಗ ಪರ್ಫಾರ್ಮೆನ್ಸು ಮಾಡಿಲ್ಲ, ಏನು ಮಾಡಲಿಲ್ಲ. ಅವ್ರು ಬ್ಯಾಟಿಂಗ್ ನೋಡೋಕೆ ಬೇಜಾರು ಬಂದ್ಬಿಡ್ತೀರಿ. ಯಾಕಂದ್ರೆ ನಮ್ಮ RCBದವ್ರದೆಲ್ಲ ಮುಗೀತು. ಬ್ಯಾಟಿಂಗ್ ಮುಗಿದಿತ್ತು ರೀ. ಹೆಂಗಿದ್ರು ಬಾಲಿಂಗ್ ದಾಂಡ್ ಹಾಕಿ ವಿಕೆಟ್ದಾಗ ಹಾಕತ್ರೆ ಆ ಕಡೆ ನೋಡೋಕೆ ಬೇಜಾರಾಗ್ಬಿಡ್ತೀರಿ ಅವ್ರದ್ದು ಬ್ಯಾಟಿಂಗ್. ಅದಕ್ಕೆ ಸುಮ್ಮನೆ ನಾವು ಏನು ಮಾಡೋದು ಅಂತೇಳಿ ಸುಮ್ಮನೆ ನೆಕ್ಸ್ಟ್ ಸ್ಟೋರಿಗಿರಿ ಏನು ಹಾಕುವಲ್ಲ ಸೇವ್ ಮಾಡ್ಕೊಂಡು ನಿಂತೀವಿ. ಆಮೇಲೆ ಸ್ವಲ್ಪ MSD ಅವ್ರ ಬ್ಯಾಟಿಂಗ್ ಬಂದಾಗ ಒಂದು ಸ್ವಲ್ಪ ನೋಡಿದ್ವಿ ನೋಡ್ರಿ. ಅವ್ರ ಬ್ಯಾಟಿಂಗ್ ಅಂದ್ರೂ ನೋಡೋಕೆ ಮಸ್ತ್ ಇತ್ತು ರೀ. ಯಾಕಂದ್ರೆ ಅವ್ರ ಬ್ಯಾಟಿಂಗು ಮಸ್ತ್ ಆಡ್ತಾರೆ ರೀ. ಅವ್ರ ಬ್ಯಾಟಿಂಗ್ ಅದ್ರ ನೋಡೋದು ನಮಗೆ ಭಾಳ ಅಲಕ್ ರೀ. ನೋಡ್ಬೇಕಂದ್ರೆ ಭಾಳ ರೇರ್ ಸಿಗೋದು ಅದ್ರೊಳಗು. ಅದಕ್ಕೆ ಅವ್ರದವ್ರು ಸ್ವಲ್ಪ ಬ್ಯಾಟಿಂಗ್ ನೋಡಿದ್ರಿ. ಅವರು ಬರೋದಾಗೆ 6-4 ಅವ್ರು ಹೊಡೆದ್ರಿ. ಅವರು ಸ್ವಲ್ಪ ಆಟ ಆಡಿದ್ರೆ. ಅವ್ರು ಎಷ್ಟೈತಿ ಅವ್ರ ಏಜಿಗೆ ತಕ್ಕಂಗೆ ಅವ್ರು ಆಟ ಆಡಿದ್ರಿ. ಅದನ್ನ ಮೀರಿ ಸ್ವಲ್ಪ ಆಟ ಆಡಿದ್ರೆ ಅವ್ರು ಕೊಟ್ಟಾಗ ಇವ ನಮ್ಮ ಯಾರೀ ಜಡ್ಡು ಅವ್ರು ಒಂದು ಸ್ವಲ್ಪ ಸಾಥ್ ಕೊಟ್ರಿ ಸ್ವಲ್ಪ ಹೊತ್ತೆ. ಆಮೇಲೆ ಅವ್ರದ್ದು ಏನಾತ್ನೇನ ಅವ್ರಿಗೂ ಇದಾಗ್ಬಿಟ್ರಿ ಅವರು. ಅದ್ರ ಸಂಬಂಧ ಇವ್ರು ಧೋನಿ ಅವರು ಒಂದು ಸ್ವಲ್ಪ ಆಡಿದ್ರಿ. ಅವ್ರು ನೆಕ್ಸ್ಟ್ MSD ಅವ್ರು ನೆಕ್ಸ್ಟ್ ಅವ್ರು ಬಿಟ್ರೆ ಮತ್ತು ಭಾಳ ಪರ್ಫಾರ್ಮೆನ್ಸ್ ಅಂತ ನೋಡಿದ್ರೆ ಯಾರು ಅಷ್ಟೇ ಕೊಟ್ಟಿಲ್ರಿ. ನಮ್ಮ RCB ಅವರು ನೋಡ ಮಕ್ಕಳೇ ತಿಂಡಿ ಮ್ಯಾಚ್ ಆಡಿದ್ರು ನೋಡ್ರಿಪ್ಪ. ಇವ್ರು ಮ್ಯಾಚ್ ಒಪ್ಕೋಬೇಕ್ರಿ. ಅವನು ಈ ಮ್ಯಾಚ್ ಅಂಕರು ಫುಲ್ ಕಡಕ್ ಮ್ಯಾಚ್ ಆಯ್ತು ನೋಡ್ರಿ. ನಮ್ಮ RCB ಫ್ಯಾನ್ಸ್ಗೆ ಹೇಳಿ ಮಾಡಿಸಿದಂಥ ಮ್ಯಾಚ್ ರೀ ಇದೆ. ಅವನು CSKದವರು ಹಗರ್ಕ ವಿಕೆಟ್ ಕಳ್ಕೊಂತ ಡೆಂಗಿಸ್ಕೊಂಡು ಲಾಸ್ಟ್ನೇಕ 148ಕ್ಕೆ 8 ವಿಕೆಟ್ ಕಳ್ಕೊಂಡು 20 ಓವರ್ ಶುದ್ಧ ಕ್ಲಾಸ್ ಮಾಡಿಸಿ ಬಂದ್ಬಿಟ್ರಿ ನೋಡ್ರಿ. ಏನೋ ಹಂಗೆ ಓವರ್ ಮುಗಿಸಾಕ ಬಂದಿದ್ರು ಅನ್ಸತ್ರಿ ಅವ್ರು. ಈ ಮ್ಯಾಚ್ ಓವರ್ ಮುಗಿಸಿ ಸುಮ್ಮನೆ ಹೋಗ್ಬಿಟ್ರಿ ಅವ್ರು. ನಮ್ದು ಹೊಡೆದಿದ್ದ ನೆನೆಸ್ಕೊಂತ ಹೋಗೋ ಮುಂದೆ ಅವ್ರಿಗೆ ಒಂದು ಸ್ಪೆಷಲ್ ಬರ್ನಲ್ ಒಂದು ಕೊಟ್ಟು ಕಳಿಸ್ಬೇಕಾಯ್ತು ನೋಡ್ರಿ. ಬರ್ನಲ್ ಯಾಕಂದ್ರೆ ಹೋಗೋ ಮುಂದೆ ಹಂಗೆ ಹುರ್ಕೊಂತ ಹೋಗ್ಬೇಕಲ್ರಿ ಒಂದು ಸ್ವಲ್ಪ ನೋಡಿ ನಮ್ಮ ಮ್ಯಾಚ್. ಇನ್ನೊಂದು ಖುಷಿ ವಿಚಾರ ಏನಂದ್ರೆ 2008-09 ಗೆದ್ದಿದ್ದು ನೋಡ್ರಿ ಅವ್ರ ಕೂಟ ನಾವು. ಅದಾದಮೇಲೆ 16-17 ವರ್ಷ ಆದಮೇಲೆ ಮಾತೊಳಗೆ ಗೆದ್ದವ್ರಿ. ಅದ ಅವ್ರ ಟೀಮ್ ಅವ್ರ ಹೋಮ್ ಗ್ರೌಂಡಿಂದ.
ಅದೊಂದು ಭಾಳ ಖುಷಿ ಆಯ್ತು ನೋಡ್ರಿಪ್ಪ. ಅದೊಂದು ಬರೋಬ್ಬರಿ ಖುಷಿ ಆಯ್ತು. ಯಾಕಂದ್ರೆ 17 ವರ್ಷ ಕಾದೇವ್ರಿ ನಾವು ಅವ್ರ ಊಟ ಗೆಲ್ಬೇಕಂತೇಳಿ. ಅಂತರೂ ಲಾಸ್ಟ್ನಾಗ ಅವ್ರ ತವ್ರ ಮನೆಗೆ ಹೋಗಿ ಅವ್ರಿಗೆ ತಾಳಿ ಕಟ್ಟಿ ಬಡ 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 ಬಂದ್ಬಿಟ್ರಿ ಈ ಕಡೆ. ಅವನು ಡ್ಯಾಂಗಿ ಬಂದ್ಬಿಟ್ರಿ ಈ ಕಡೆ. ಈ ಮ್ಯಾಚ್ ಅಂಕರು ಹೊಡೆದ ಓಡಿಸಿ ಕಳಿಸಿದ್ದಾತ್ರಿ ಅವ್ರ ಗ್ರೌಂಡಿಂದ ಅವ್ರನ್ನ. ನೆಕ್ಸ್ಟ್ ನಮ್ಮ ಹೋಮ್ ಗ್ರೌಂಡ್ನಾಗ ಬಂದಿರ್ತಾರ್ರಿ, ಅಲ್ಲೊಂದು ಸ್ವಲ್ಪ ಹೊಡೆದು ಕಳಿಸ್ಬೇಕ್ರಿ. ಯಾವ ಮ್ಯಾಚ್ ಐತಿ ಅಂದ್ರೆ ಮೇ 3ನೇ ತಾರೀಕಿಗೆ ಒಂದೈತಿ. ಅವತ್ತೊಂದು ಹೊಡೆದು ಬಿಟ್ಕೊಂಡ್ರೆ ನಮ್ಮ CSK ಅವ್ರದ್ದು ಚಡ್ಡಿ ಹರಿದು ಕಳಿಸ್ಬಿಡುದ್ರಿ ಅವತ್ತು. ಅವನು ಅಲ್ಲಿ ಬಂದಿರ್ತಾರ್ರಿ, ಎಲ್ಲರೂ RCBಗೆ ಫುಲ್ ಸಪೋರ್ಟ್ ಇರ್ತೈತ್ರಿ ಅವತ್ತು. ಅವ್ರನ್ನೇನಿಲ್ಲ ಹಂಗಂಗೆ ಚಡ್ಡಿ ಹರಿದ ಕಳಿಸ್ಬಿಡುನ್ರಿ. ಇದ್ರ ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ ಇರ್ತೈತ್ರಿ ಬೆಂಗಳೂರದಾಗ. ಬಂದಿತ್ತನ ಅವ್ರ ಪಡ 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 ಮುಟ್ ಹೊಡ್ಕೊಂಡು ಹೊಡೆದು ಕಳಿಸ್ಬಿಡುನ್ರಿ ಅವ್ರನ್ನ ಓಡಿಸಿ. ಹೊಳ್ಳೆ ಬರೋಕೆ ಹೋಗ್ಬಾರ್ದು ನೋಡ್ರಿ. ನಮಗೆ ಇನ್ನೊಂದು ಏನು ಖುಷಿ ಅಂದ್ರೆ ನಾವು ಕಪ್ ಗೆಲ್ಲಿಲ್ಲ ಅಂದ್ರೆ CSK ಜೊತೆ ಚಂದಾಗ ಒಂದು ಗೆದ್ದು ಬಿಟ್ಕೊಂಡ್ರೆ ನಮ್ಮ RCBದವ್ರಿಗೆ ಮತ್ತೆ ಬೇರೆ ಏನು ಬ್ಯಾಡ್ರಿ, ಕಪ್ ಗಿಪ್ ಏನು ಬೇಡ್ರಿ ನಮಗೆ. ನೋಡ್ರಿ CSK ಇನ್ನೊಂದು ಮ್ಯಾಚ್ ಅದನ್ನೊಂದು ಗೆದ್ದು ಬಿಟ್ಕೊಂಡ್ರೆ ನಮ್ದ ಮ್ಯಾಚ್ ನೋಡ್ರಿ. ನಾವು ಸೋತ್ರು ಅಷ್ಟೇ, ಅದೊಂದು ಗೆದ್ದು ಬಿಟ್ಕೊಂಡ್ರೆ ಭಾಳ ಖುಷಿ ಆಗ್ಬಿಡ್ತೈತೆ ನೋಡ್ರಿ ನಮಗೆ. ಆಯ್ತು ರೀ, ಮುಗಿಸೋಣ ಅಂತೀನ. ನಾವು ಸೋತ್ರು ಗೆದ್ರು ಅಂಕಲ್ ಮಕ್ಳಿಗೆ ಯಾವಾಗಾದ್ರು ಒಂದೇ ಹೇಳ್ತೀವಿ ರೀ ನಾವು. ಈ ಸಲ ಕಪ್ ನಮ್ದೇ ರೀ. ಮತ್ತೆ ಸಿಗೋಣ ಅಂತ ಇನ್ನೊಂದು ವಿಡಿಯೋದಾಗ. ಅವತ್ತಂಕರು ಮತ್ತೆ ಬರ್ತೇವೆ ರೀ. ಕಾಯ್ತಿರಿ ಅಲ್ಲಿ ಮಠ ಜೈ ಹಿಂದ್, ಜೈ ಕರ್ನಾಟಕ, ಜೈ RCB.